ಫಸ್ಟ್ ಟೈಮ್ ಆರ್ ಬಿ ಐ ಬ್ರೇಕ್ ಫಸ್ಟ್ ಟೈಮ್ ಆರ್ ಬಿ ಐನಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 3 ಲಕ್ಷ ಕೋಟಿ ಸೊ ನೀವು ಏನೋ ಬರೀ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂತಂದ್ರೆ ಅಶೋಕ ಟೀಕೆ ಮಾಡ್ತಿದ್ನಲ್ಲ ಸಾಲಗಾರ ಆಗ್ಬಿಟ್ಟಿದೆ. ನಾವು ಸಾಲಗಾರರಾಗಿಲ್ಲ, ಬಟ್ ವಿ ಆರ್ ವಿತ್ ಇನ್ ದಿ ಫ್ರೇಮ್ವರ್ಕ್ ಆಫ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ passed in 2002. ಇವರು ಎಷ್ಟು ಸಾಲ ಮಾಡಿದ್ದು ಇವರು ಬಂದ ಮೇಲೆ? 50,000 ಕೊಟ್ಟಿದ್ದು ಅಲ್ಲ 8-9ರಿಂದ ಅಲ್ಲ 2018-19ರಿಂದ 22-23ವರೆಗೆ ಸಾಲ ಮಾಡಿದ್ರಲ್ಲಪ್ಪ. ಎಷ್ಟು? ನಾವು ಅಧಿಕಾರಕ್ಕೆ ಬಂದಾಗ 5,53,847 ಕೋಟಿ ಸಾಲ ಇತ್ತು. 5,53,847 ಕೋಟಿ ಸಾಲ ಇತ್ತು. ಈಗ 3 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು. ಇನ್ನು 3 ವರ್ಷ ಆಗಿಲ್ಲ. ಮೇ 20ಕ್ಕೆ 3 ವರ್ಷ. 4ನೇ ಬಜೆಟ್ನ ಮಂಡಿಸ್ತಾ ಇರೋದು. ಇದು ಏಪ್ರಿಲ್ನಿಂದ ಜಾರಿಗೆ ಬರೋದು. ಎನಿವೆ ಸಾಲ ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ, ಅವ್ರ ಕಾಲದಲ್ಲೂ ಮಾಡಿದ್ದಾರೆ, ನಮ್ಮ ಕಾಲದಲ್ಲೂ ಮಾಡಿದ್ದೀವಿ. ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ ಸಾಲನ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ಗಿಂತ ಜಾಸ್ತಿ ಮಾಡಿದ್ದಾರೆ. 55.6 25 ಒಳಗಡೆ ಮಾಡಬೇಕಾಗಿತ್ತಲ್ಲ, ಅದು ಮಾಡಿದ್ದಾರೆ. ಅದಾದ್ಮೇಲೆ ಜೊತೆಗೆ ಕೇಂದ್ರ ಸರ್ಕಾರದವರು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದ್ರೆ, ಮನ್ರೇಗಾ ಅದನ್ನು ಕೂಡ ಬಜೆಟ್ನಲ್ಲಿ ಹೇಳಿದ್ದೀನಿ ನಾನು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಇದು 2004ರಲ್ಲಿ ಆಗ್ತಾ ಇರೋದು. 2004 ಅಂತ ಬರ್ತಿದ್ದಾರೆ ಬಜೆಟ್ ಪುಸ್ತಕದಲ್ಲಿ. 2004 ಅಂತ ಇರೋದು. ಆಯಿತು, 2005 ಅಂತಲೇ ಬರ್ಕೊಳ್ಳಿ. 4-5 ಅಲ್ಲಿಂದ ಇಲ್ಲಿವರೆಗೆ ವೇತನ ಎಲ್ಲನೂ ಅವರೇ ಕೊಡ್ತಿದ್ರು 100% ಕೇಂದ್ರ ಸರ್ಕಾರದ. ಸಾಮಗ್ರಿಗಳದ್ದು ಮಾತ್ರ 10% ನಾವು ಕೊಡ್ತಿದ್ದೆವು. ಈಗೇನು ಮಾಡಿಬಿಟ್ಟಿದ್ದಾರೆ, VBG ರಾಮ್ಜಿ ಮಿಷನ್ ಅಂತ ಮಾಡಿ, ಗ್ರಾಮೀಣ ಅಂತ ಮಾಡಿದ್ದಾರೆ. ಎಂಥದ್ದು? ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ. 4 ಲ್ಯಾಂಗ್ವೇಜ್, 4 ಲ್ಯಾಂಗ್ವೇಜ್ ಗೊತ್ತಾಯ್ತಲ್ಲ. VBG ರಾಮ್ ಅಲ್ಲ, ಅದು ರಾಮ್ ಅಲ್ಲ. VB ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ್
ಮಿಷನ್ ಗ್ರಾಮೀಣ ಅಂತ ಅದರದ್ದು ಎಕ್ಸ್ಪ್ಲನೇಷನ್ ಗೊತ್ತಾಯ್ತಾ? ನಾಲ್ಕು ಭಾಷೆ ಹಾಂ, 4 ಭಾಷೆದಾಗಿರುತ್ತೆ. ಸಂಸ್ಕೃತ, ಉರ್ದು, ಇಂಗ್ಲಿಷ್, ಹಿಂದಿ. ಅದನ್ನ ಮಾಡಿ ಈಗ ಏನು ಮಾಡಿದ್ದಾರೆ, 60% ಕೇಂದ್ರ ಸರ್ಕಾರ ಕೊಡ್ತದೆ, 40% ರಾಜ್ಯ ಸರ್ಕಾರಗಳು ಕೊಡಲಿ ಅಂತ ಮಾಡಿಬಿಟ್ಟಿದ್ದಾರೆ. ಫ್ರೀ ಆಗಿದ್ದದನ್ನ ಇದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ಮಾಡಿದ್ದಂಥ ಕಾನೂನು, ಮನ್ರೇಗಾ ಕಾಯ್ದೆ. ಅದಕ್ಕೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನೆಲ್ಲ ಬಜೆಟ್ನಲ್ಲಿ ಹೇಳಿದ್ದೀನಿ ನಾನು. ಅದು ನಮ್ಮ ಪಕ್ಷ, ನಮ್ಮ ಸರ್ಕಾರ ಹೋರಾಟ ಮಾಡ್ತದೆ. ನಮ್ಮ ಹೋರಾಟ ಮನ್ರೇಗಾನೇ ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಅದರಿಂದ 12 ಕೋಟಿ 14 ಲಕ್ಷ ದೇಶದಲ್ಲಿ 12 ಕೋಟಿ 16 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತಿದ್ದರು. ಸಣ್ಣ ರೈತರು, ಆಮೇಲೆ ಮಹಿಳೆಯರು, ಆದಿವಾಸಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಕರ್ನಾಟಕದಲ್ಲಿ ಸುಮಾರು 71 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತಿದ್ದರು. 100 ದಿನ, ವರ್ಷದಲ್ಲಿ 100 ದಿನ. Into 370 rupees. Into 370 rupees. 30,000. ಅದನ್ನ ಆಮೇಲೆ ಹೇಗಿತ್ತು ಅದು ಅಂತಂದ್ರೆ, ಈಗ ನಮ್ಮ ಊರಿನಲ್ಲಿ ನಾನು ಅರ್ಜಿ ಹಾಕಿದ್ರೆ ಅಲ್ಲೇ ಕೊಡಬೇಕು ಕೆಲಸನ, ನಮ್ಮ ಪಂಚಾಯತಿನಲ್ಲೇ ಕೊಡಬೇಕು. ಮತ್ತೆ 15 ದಿನದೊಳಗಡೆ ಅರ್ಜಿ ಹಾಕಿದ್ರೆ 15 ದಿನದೊಳಗಡೆ ಕೆಲಸ ಕೊಡಬೇಕು, ಇಲ್ಲದ್ರೆ ಮಜೂರಿ ಕೊಡಬೇಕು. ಇದು ಒಂದು ರೀತಿ ಹಕ್ಕನ್ನ ಕ್ರಿಯೇಟ್ ಮಾಡ್ತಿತ್ತು. ಇಟ್ ವಾಸ್ ಮೈ ರೈಟ್. ಆಸ್ ಸೂನ್ ಆಸ್ ನನಗೆ ಕೆಲಸ ಬೇಕು ಅಂತ ಅರ್ಜಿ ಹಾಕಿದ್ರೆ ನಾನು ಯಾವುದೇ ಪಂಚಾಯತಿಗೆ, ಅಲ್ಲಿ ಕೆಲಸ ಕೊಡಬೇಕು, 15 ದಿನದೊಳಗಡೆ ಕೊಡಬೇಕು, ಇಲ್ಲದವರು ವೇತನ ಕೊಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.